ದೇವಾನುದೇವತೆಗಳ ಅದ್ದೂರಿ ಉತ್ಸವ. ಅದ್ದೂರಿ ಉತ್ಸವದಲ್ಲಿ ಶಾಸಕ ಗೋಪಾಲಯ್ಯ ಭಾಗಿ. ನಮಸ್ಕಾರ, BN TV ಕನ್ನಡಗೆ ಸ್ವಾಗತ. ಜೈ ಭುವನೇಶ್ವರಿ ಯುವಕರ ಸಂಘದ ವತಿಯಿಂದ 20ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ 60 ಅಡಿ ರಸ್ತೆ ಸತ್ಯನಾರಾಯಣ ಚೌಟರಿ ಹತ್ತಿರ 16 ದೇವಾನುದೇವತೆಗಳ ಉತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಮಾಜಿ ಸಚಿವ ಶಾಸಕ ಗೋಪಾಲಯ್ಯ ಅವರು ಭಾಗಿಯಾಗಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ರು. ಶಾಸಕರಿಗೆ ಮಾಜಿ MLAಗಳು ಸಾಥ್ ನೀಡಿದ್ರು. ಹೌದು, ಜನವರಿ 24ನೇ ತಾರೀಕಿನಿಂದ ಜನವರಿ 26ನೇ ತಾರೀಕಿನವರೆಗೆ 3 ದಿನಗಳ ಕಾಲ ನಡೆದ 16 ದೇವಾನುದೇವತೆಗಳ ಉತ್ಸವದಲ್ಲಿ ದೇವಾನುದೇವತೆಗಳ ಪ್ರತಿಷ್ಠಾಪನೆ, ಚಂಡಿಕಾ ಹೋಮ, ಶಾಂತಿ ಹೋಮ, ಶ್ರೀಕಂದ ಸುಬ್ರಹ್ಮಣ್ಯ ಹೋಮ, ನವಗ್ರಹ ಹೋಮ ಮತ್ತು ಮಹಾಮಂಗಳಾರತಿಯ ನಂತರ ಲಡ್ಡು ಪ್ರಸಾದ ವಿನಿಯೋಗ ಅದ್ದೂರಿಯಾಗಿ ಮಾಡಲಾಯಿತು. ಪೂಜಾ ಮಂದಿರಗಳಲ್ಲಿ ಹೂಗಳ ಅಲಂಕಾರ ಭಕ್ತರನ್ನ ಆಕರ್ಷಿಸುವಂತಿತ್ತು. 16 ದೇವತೆಗಳಿಗೂ ಕೂಡ ಹೂಗಳಿಂದ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಎಲ್ಲ ಭಕ್ತರು ವಿಶೇಷ ಪೂಜೆಯಲ್ಲಿ ಭಾಗಿಯಾಗಿ ದೇವಾನುದೇವತೆಗಳ ದರ್ಶನ ಪಡೆದು ಪುನೀತರಾದ್ರು. ಅಲ್ಲದೆ ವಿಶೇಷವಾಗಿ ದೇವಾನುದೇವತೆಗಳಿಗೆ ತಂದಿದ್ದ ಹರಕೆ ಪೂಜೆ ಸಲ್ಲಿಸಿದ್ರು. ಮಧ್ಯಾಹ್ನ 11 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೂ ಸುಮಾರು 15,000 ಜನರಿಗೆ ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ಅನ್ನ ಸಂತರ್ಪಣೆ ಏರ್ಪಡಿಸಲಾಯಿತು. ಶಾಸಕ ಗೋಪಾಲಯ್ಯ ಅವರು ಊಟದ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ರು. ಪಂಕ್ತಿಯಲ್ಲಿ ಕೂತ ಭಕ್ತಾದಿಗಳಿಗೆ ಶಾಸಕರು ಊಟವನ್ನ ಬಡಿಸಿದ್ರು. ಬಳಿಕ ಅವರು ಕೂಡ ಪ್ರಸಾದವನ್ನ ಸೇವಿಸಿದ್ರು. ಸ್ಥಳೀಯ ಮಾಜಿ ಶಾಸಕರು ಗೋಪಾಲಯ್ಯನವರಿಗೆ ಸಾಥ್ ನೀಡಿದ್ರು. ಇನ್ನು ಆಟದ ಸ್ಪರ್ಧೆಗಳಲ್ಲಿ ವಿಜೇತರಾದ ಶಾಲಾ ಮಕ್ಕಳಿಗೆ ಪ್ರಶಸ್ತಿ ಮೆಡಲ್ಗಳನ್ನ ನೀಡಿ ಗೌರವಿಸಿದ್ರು. ನೆರೆದಿದ್ದ ಅಭಿಮಾನಿಗಳು ಶಾಸಕರ ಜೊತೆ ಫೋಟೋ ಕ್ಲಿಕ್ಕಿಸಿಕೊಂಡ್ರು. ಇನ್ನು ಮಾಂಸಾಹಾರಿ ಊಟದ ವಿಶೇಷವಾಗಿ ಚಿಕನ್ ಬಿರಿಯಾನಿ, ಚಿಕನ್ ಚಾಪ್ಸ್ ಹಾಗೂ ಇಡ್ಲಿ ತಯಾರು ಮಾಡಲಾಗಿತ್ತು. ವಿಶೇಷ ಸಿಹಿ ತಿಂಡಿಗಳಲ್ಲಿ ಲಡ್ಡು, ಬಾದುಷಾ ಹೀಗೆ ವೆರೈಟಿ ಊಟ ತಯಾರಿಸಲಾಗಿತ್ತು. ಭಕ್ತಾದಿಗಳು ಟೇಬಲ್ ಮೇಲೆ ಕುಳಿತು ಬಾಳೆ ಎಲೆಯೂಟ ಸೇವಿಸಿ ಸಂತೃಪ್ತರಾದ್ರು. ಅಲ್ಲದೆ ಸರದಿ ಸಾಲಿನಲ್ಲಿ ನಿಂತು ಸಾವಿರಾರು ಭಕ್ತರು ಭಾಗಿಯಾಗಿ ಅನ್ನಪ್ರಸಾದ ಸ್ವೀಕರಿಸಿದ್ರು. ಇಂದು ಬೆಳಗ್ಗೆ 10:30ರಿಂದ ದೇವಾನುದೇವತೆಗಳಿಗೆ ಅಂಬ್ಲಿ ಪೂಜೆ, ಮಹಾಮಂಗಳಾರತಿ ಹಾಗೂ ಪ್ರಸಾದ ವಿನಿಯೋಗ ಮಾಡಲಾಯಿತು. ಈ ಜಾತ್ರಾ ಉತ್ಸವ ಮಹೋತ್ಸವದಲ್ಲಿ ಸಹಸ್ರಾರು ಜನ ಭಾಗಿಯಾಗಿದ್ರು. ಒಟ್ನಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಅದ್ದೂರಿ ಹಾಗೂ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿದೆ. ನೋಡ್ತಾ ಇರಿ BN TV ಕನ್ನಡ, ಇದು ನಿಮ್ಮ ಧ್ವನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.